ಒಂದು ಪಯಣ, ಒಂದು ನಂಬಿಕೆ, ಒಂದು ಅದ್ಭುತ ಗಮ್ಯಸ್ಥಾನ ವೆಲಂಕಣಿ. ಕುಂದಾಪುರದಿಂದ ಆರಂಭವಾದ ಈ ಪಯಣ ವೆಲಂಕಣಿವರೆಗಿನ ಸಂಪೂರ್ಣ ಪಯಣ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ಟ್ರಾವೆಲ್ ಡೇಸ್ 19ಗೆ ಸ್ವಾಗತ. ಜಾಗ ಬದಲಾಗಬಹುದು, ದಾರಿ ಬದಲಾಗಬಹುದು, ಆದರೆ ಪ್ರತಿಯೊಂದು ಪಯಣ ಒಂದು ಹೊಸ ಕತೆ. ಆ ಕಥೆಯನ್ನೇ ನಿಮ್ಮ ಜೊತೆ ಹಂಚಿಕೊಳ್ಳುವುದೇ ಟ್ರಾವೆಲ್ ಡೇಸ್ 19. ಬನ್ನಿ ಪಯಣ ಶುರು ಮಾಡೋಣ. ಕುಂದಾಪುರ ಟು ವೆಲಂಕಣಿ ಪಾರ್ಟ್ 2. ಕುಂದಾಪುರದಿಂದ ಮಧ್ಯಾಹ್ನ 2 ಗಂಟೆ ಬಸ್ ಹತ್ಕೊಂಡು ಮಂಗಳೂರಿಗೆ ಹೋದೆ. ಮಂಗಳೂರು ಸ್ಟೇಟ್ ಬ್ಯಾಂಕಲ್ಲಿ ಇಳ್ಕೊಂಡು ಬೈ ವಾಕ್ ಆಗಿ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹೋದೆ. ಅಲ್ಲಿಂದ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಟು ಪಾಲಕ್ಕಾಡ್ ಜಂಕ್ಷನ್ಗೆ MGR ಚೆನ್ನೈ ಎಕ್ಸ್ಪ್ರೆಸ್ ಟ್ರೈನ್ ಟಿಕೆಟ್ ತೊಗೊಂಡು ವೇಟ್ ಮಾಡ್ತಾಯಿದ್ದೆ. 4:50ಗೆ ಟ್ರೈನ್ ಬಂತು. ಆ ಟ್ರೈನಲ್ಲಿ ಕೂತ್ಕೊಂಡೆ. ಅದು ಪಾಲಕ್ಕಾಡ್ ಜಂಕ್ಷನ್ಗೆ ರಾತ್ರಿ 10:00 ರೀಚ್ ಆಯಿತು. ಅಲ್ಲಿ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಟ್ರೈನ್ಗೆ ವೇಟ್ ಮಾಡಿದೆ. ನೆಕ್ಸ್ಟ್ ಟ್ರೈನ್ ಪಾಲಕ್ಕಾಡ್ ಜಂಕ್ಷನ್ ಟು ನಾಗಪಟ್ಟಣಂ ಜಂಕ್ಷನ್ಗೆ ಕಾರೈಕಾಲ್ ಎಕ್ಸ್ಪ್ರೆಸ್. ಅದು ರಾತ್ರಿ 1:40ಕ್ಕೆ ಬಂತು. ಆ ಟ್ರೈನಲ್ಲಿ ಕೂತ್ಕೊಂಡೆ. ಆ ಟ್ರೈನ್ ನೆಕ್ಸ್ಟ್ ಡೇ 10:00ಗೆ ನಾಗಪಟ್ಟಣಂಗೆ ರೀಚ್ ಆಯಿತು. ಅಲ್ಲಿ ಸ್ವಲ್ಪ ಟೈಮ್ ಇತ್ತು ಅಂತ ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ಟ್ರೈನ್ ಬಂದು ನಾಗಪಟ್ಟಣಂ ಟು ವೆಲಂಕಣಿಗೆ 11:30ಗೆ ಬಂತು. ನೀವು ಬೈ ಆಟೋದಲ್ಲಿ ಬೇಕಾದರೂ ಹೋಗ್ಬೋದು. 300 ರೂಪಾಯಿಂದ 500 ರೂಪಾಯಿ ತೊಗೊಳ್ತಾರೆ ಒಬ್ಬರಿಗೆ. ಸೊ ನಾನು ಟ್ರೈನಲ್ಲಿ ಹೋದೆ. ಅದು ವೆಲಂಕಣಿಗೆ ರೀಚ್ ಆಯಿತು. ವೆಲಂಕಣಿ ಸ್ಟೇಷನಿಂದ ಇಳ್ಕೊಂಡು ಬೈ ವಾಕಾಗಿ ನಾನು ವೆಲಂಕಣಿ ಚರ್ಚಿಗೆ ಹೋದೆ. ಇಲ್ಲ ನೀವು ಹೋಗೋದಾದರೆ ಬೈ ಆಟೋದಲ್ಲಿ ಬೇಕಾದರೂ ಹೋಗ್ಬೋದು, 150 ರೂಪಾಯಿ ತೊಗೊಳ್ತಾರೆ. ಅಲ್ಲಿಂದ ನಾನು ಬೈ ವಾಕಾಗಿ ಹೋದೆ. ಯಾಕಂತ ಹೇಳಿದರೆ ನನಗೆ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಸೊ ಹಾಗೆ 11:30 ಆಗಿತ್ತಲ್ಲ, ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಹೋದೆ. ಸೀದಾ ಅಲ್ಲಿಂದ ಹೋದವನೇ ಸೀದಾ ಚರ್ಚಿಗೆಲ್ಲ ಹೋದೆ. ಕ್ಯಾಂಡಲೆಲ್ಲ ಹಚ್ಕೊಂಡು ಪ್ರೇಯರ್ ಎಲ್ಲ ಮಾಡಿಕೊಂಡು ಎಲ್ಲ ಕಡೆ ಒಂದು ರೌಂಡ್ ಹೋಗಿ ಬಂದೆ. ಆಮೇಲೆ ನಾನು ರೂಮಿಗೆ ಹೋದೆ. ಅಲ್ಲಿ ರೂಮ್ ಹುಡ್ಕುವಂತ ಹೋದೆ. ಚರ್ಚಿದು ರೂಮ್ ಹುಡ್ಕ್ಲಿಕ್ಕೆ ಹೋದೆ. ತುಂಬ ಲೈನ್ ಇತ್ತು. ಬಿ 500 ಸಮಥಿಂಗ್ ಏನು ಟೋಕನ್ ಇತ್ತು. ಅದಕ್ಕೋಸ್ಕರ ನಾನು ಹೊರಗಡೆ ರೂಮ್ ನೋಡು ಅಂತೇಳಿ ಹೊರಗಡೆ ಸರ್ಚ್ ಮಾಡಿದೆ. ಹೊರಗಡೆ ರೂಮ್ ನನಗೆ ಸಿಕ್ತು. 1000ಗೆ ನಾನ್ AC ಸಿಕ್ತು. ಬೇರೆ ಎಲ್ಲ ಕಡಿಮೆ ಆಗಿತ್ತು 600ಗೆಲ್ಲ. ನಾನು ಅದು ನೋಡಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರಲಿಲ್ಲ. ನೋಡಿದೆ ನಾನು ಹೋಗಿ ಒಂದು ಸಲ. ಸೊ ಅದು ಅಷ್ಟು ಹೈಜಿನಿಕ್ ಆಗಿರಲಿಲ್ಲ. ಅದಕ್ಕೋಸ್ಕರ ನಾನು ಅದು ಚೆನ್ನಾಗಿರೋ 1000 ರೂಮಿಗೆ ಹೋದೆ. ಬೇಕಾದಷ್ಟು ಲಾಡ್ಜ್ ಇರುತ್ತೆ, ನೀವು ಆರಾಮಾಗಿ ಹುಡುಕಿ ಹೋಗ್ಬೋದು. ಸೊ ಅಲ್ಲಿ ಹೋಗಿ ರೆಸ್ಟ್ ಮಾಡಿ ಮತ್ತೆ ಸಂಜೆ ನಾನು ವೆಲಂಕಣಿಗೆ ಬಂದೆ. ಚರ್ಚ್ ಹತ್ರ ಬಂದೆ. ಚರ್ಚ್ ಬಂದು ನಾನು ಲೈವ್ ಎಲ್ಲ ಮಾಡಿದ್ದೀನಿ, ನೋಡಿರ್ಬೋದು. ಸೊ ಮತ್ತು ವೀಡಿಯೋನೂ ಹಾಗೆ ಪಾರ್ಟ್ 1 ನೀವು ನೋಡಿರ್ಬೋದು, ವೀಡಿಯೋ ಮಾಡಿದ್ದೀನಿ. ಇದು ಪಾರ್ಟ್ 2. ಯಾಕಂತ ಹೇಳಿದರೆ ಡೀಟೇಲ್ಸ್ ನಾನು ಹೇಗೆ ಕುಂದಾಪುರದಿಂದ ಮಂಗಳೂರು ಹೋಗಿ ಮಂಗಳೂರಿಂದ ಪಾಲಕ್ಕಾಡಿಗೆ ಹೋಗಿ ಪಾಲಕ್ಕಾಡಿಗಿಂದ ನಾಗಪಟ್ಟಣದ ವೆಲಂಕಣಿ ಹೇಗೆ ಬಂದೆ ಅಂಥೇಳಿ ಡೀಟೇಲ್ಸ್ ಆಗಿ ಟ್ರೈನ್ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ನೀವು ಆರಾಮಾಗಿ ನೋಡಿಕೊಂಡು ಹೋಗ್ಬೋದು. ಟ್ರೈನು ನಾನೀಗ ಮುಂದೆ ಹೋದರೂ ನೀವು ಪಾಸ್ ಮಾಡಿಕೊಂಡು ಇನ್ನೊಂದು ಸಲ ನೋಡಿಕೊಂಡು ನೀವು ಟ್ರೈನ್ ಬುಕ್ ಮಾಡ್ಕೊಂಡು ಹೋಗಿ. ಮತ್ತು ನಾನು ತುಂಬ ಲೆಂತಿ ಆಗುತ್ತೆ. ತುಂಬ ಲೆಂತಿ ಆದರೆ ವೀಡಿಯೋಗಳನ್ನು ಯಾರೂ ನೋಡೋದಿಲ್ಲ, ಅಷ್ಟು ಇಷ್ಟಪಡೋದಿಲ್ಲ. ಹಾಗಾಗಿ ಮತ್ತು ನಾನು ವೆಲಂಕಣಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಎಷ್ಟು ದಿನ ಕಾಯ್ತಿದ್ದೆ. ಲಾಸ್ಟಿಗೂ ಫೈನಲಿಗೆ ಆಯಿತು. ಸೊ ನನ್ನ ಕಡೆಯಿಂದ ಯಾರಿಗಾದರೂ ಒಬ್ರಿಗೆ ಹೆಲ್ಪ್ ಆದರೂ ನನಗೆ ಖುಷಿ ಆಗುತ್ತೆ. ವೀಡಿಯೋ ನೋಡಿ ಹೀಗೆ ಹೋಗೋದಂತ ನೋಡಿಕೊಂಡು ನೀವು ಹೋಗೋದಾದರೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ. ಇಬ್ಬರೇ ಹೋಗೋದಾದ್ರೆ ಹೋಗಿ. ಫ್ಯಾಮಿಲಿ ಹೋಗೋದಾದರೆ ಒಂದು 15 ದಿನ ಮುಂಚೆನೇ ಟಿಕೆಟ್ ಬುಕ್ ಮಾಡಿಕೊಂಡು ಆರಾಮಾಗಿ ಹೋಗಿ. ಗಡ್ಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಾನು ಹಾಗೆ ರಿಟರ್ನ್ ಹೇಗೆ ಬಂದೆ ಅಂತಲೂ ನಿಮಗೆ ಹೇಳ್ತೀನಿ. ಈಗ ರಿಟರ್ನ್ ನಾನು ನಾಗಪಟ್ಟಣಂಗೆ ಹೋದೆ. ವೆಲಂಕಣಿ ಟು ನಾಗಪಟ್ಟಣಂಗೆ ಸಂಜೆ 4:50ಕ್ಕೆ ಟ್ರೈನ್ ಬರುತ್ತೆ. ಆ ಟ್ರೈನಲ್ಲಿ ಹೋದೆ. ಅದು 5 ಗಂಟೆಗೆ ನಾಗಪಟ್ಟಣಂ ರೀಚ್ ಆಯಿತು. ನಾಗಪಟ್ಟಣದಿಂದ ಪಾಲಕ್ಕಾಡ್ ಜಂಕ್ಷನ್ಗೆ ಟ್ರೈನು ಎರ್ನಾಕುಲಂ ಎಕ್ಸ್ಪ್ರೆಸ್ಸು. ಅದು ಸಂಜೆ 5 ಗಂಟೆಗೆ ಬಂತು. ಅದು ರಾತ್ರಿ 3 ಗಂಟೆಗೆ ಪಾಲಕ್ಕಾಡ್ ಜಂಕ್ಷನ್ಗೆ ರೀಚ್ ಆಯಿತು. ಸೊ ಪಾಲಕ್ಕಾಡ್ ಜಂಕ್ಷನಿಂದ ನಾನು ಮತ್ತೆ ಮ್ಯಾಂಗ್ಳೂರು ಸೆಂಟ್ರಲ್ಗೆ ಟ್ರೈನ್ ಬುಕ್ ಮಾಡಿದೆ ಅಂತ ಹೇಳಿದರೆ ನಾನು ಅಲ್ಲೇ ನೋಡಿದ್ದು. ನಾನು ಬುಕ್ ಮಾಡ್ಕೊಂಡು ಹೋಗಲಿಲ್ಲ, ಚೆನ್ನಾಗಿ ಹೋಗಿದ್ದು. ಸೊ ಟ್ರೈನ್ ಬಂದು 4:15ಗೆ ಬಂತು ಪಾಲಕ್ಕಾಡ್ ಜಂಕ್ಷನ್ಗೆ. ಅದು ಮಧ್ಯಾಹ್ನ 12:00ಗೆ ಮ್ಯಾಂಗ್ಳೂರಿಗೆ ರೀಚ್ ಆಯಿತು. ಸೊ ಅಲ್ಲಿಂದ ಇಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಹಾಗೆ ಮತ್ತೆ ಕುಂದಾಪುರ ಕಡೆ ಹೊರಟೆ ಬಸ್ಸಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.